ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಪರೀಕ್ಷಾ ಸಮಯ ಹತ್ತಿರವಾಗುತ್ತಿದ್ದಂತೆ ವಿದ್ಯಾರ್ಥಿಗಳಲ್ಲಿ ಹಾಗೂ ಪೋಷಕರಲ್ಲಿ ಆತಂಕ ಮನೆ ಮಾಡುವುದು ಸಹಜ. ಆದರೆ ಟೆನ್ಷನ್ ಬೇಡ. ವಿದ್ಯಾರ್ಥಿಗಳ ಯಶಸ್ಸಿಗೆ ಇಲ್ಲಿದೆ 20 ಸರಳ ಸೂತ್ರ. ಸರಿಯಾದ ಯೋಜನೆ ಹಾಗೂ ಶಿಸ್ತುಬದ್ಧ ಅಧ್ಯಯನದೊಂದಿಗೆ ಮುನ್ನಡೆದರೆ ಯಾವುದೇ ಪರೀಕ್ಷೆಯನ್ನಾದರೂ ಸುಲಭವಾಗಿ ಎದುರಿಸಬಹುದು. ಕೇವಲ ಅಂಕಗಳಿಗಷ್ಟೇ ಗುರಿಯಾಗದೆ ಜ್ಞಾನಾರ್ಜನೆಗೆ ಒತ್ತು ನೀಡುವ ಮೂಲಕ ಪರೀಕ್ಷೆಯಲ್ಲಿ ಯಶಸ್ಸು ಸಾಧಿಸಲು ವಿದ್ಯಾರ್ಥಿಗಳಿಗೆ ನೆರವಾಗುವ 20 ಪ್ರಮುಖ ಸೂತ್ರಗಳನ್ನು ಈಗ ನಾವು ನೋಡೋಣ. ಮೊದಲನೆಯದಾಗಿ ಸ್ನೇಹಿತರೆ, ಓದಲು ಪ್ರಶಾಂತವಾಗಿರುವ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಿ. ಏಕೆಂದರೆ ಏಕಾಗ್ರತೆಗಾಗಿ ನಿಮ್ಮ ಮನೆಯಲ್ಲಿಯೇ ಶಬ್ದರಹಿತವಾದ ಗಾಳಿ ಬೆಳಕು ಚೆನ್ನಾಗಿರುವ ಪ್ರಶಾಂತ ಸ್ಥಳವನ್ನು ಓದಲು ಆಯ್ಕೆ ಮಾಡಿಕೊಳ್ಳಿ. ಇನ್ನು ಎರಡನೆಯದಾಗಿ ವೇಳಾಪಟ್ಟಿ ಸಿದ್ಧಪಡಿಸಿಕೊಳ್ಳಿ. ಎಲ್ಲ ವಿಷಯಗಳಿಗೂ ಸಮಾನ ಆದ್ಯತೆ ಸಿಗುವಂತೆ ದಿನದ ಓದಿಗೆ ಒಂದು ವ್ಯವಸ್ಥಿತ ವೇಳಾಪಟ್ಟಿ ತಯಾರಿಸಿ ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸಿ. ಇನ್ನು ಮೂರನೆಯದಾಗಿ ಸ್ನೇಹಿತರೆ, ಅಂದಿನ ಪಾಠ ಅಂದೇ ಓದಿ. ಪರೀಕ್ಷೆ ಹಿಂದಿನ ದಿನ ಒಮ್ಮೆಲೇ ಓದುವ ಬದಲು ಶಿಕ್ಷಕರು ಅಂದು ಮಾಡಿದ ಪಾಠವನ್ನು ಅಂದೇ ಓದಿ ಮುಗಿಸುವ ಅಭ್ಯಾಸ ರೂಢಿಸಿಕೊಳ್ಳಿ. ಇನ್ನು ನಾಲ್ಕನೆಯದಾಗಿ ನಿರಂತರ ಮತ್ತು ಶಿಸ್ತುಬದ್ಧ ಅಧ್ಯಯನ. ಒಂದೇ ವಿಷಯವನ್ನು ಸತತವಾಗಿ ಓದುವ ಬದಲು ಆಗಿಂದಾಗ್ಲೇ ವಿಷಯಗಳನ್ನು ಬದಲಾಯಿಸುತ್ತಾ ಓದುವುದರಿಂದ ಬೇಸರವಾಗುವುದಿಲ್ಲ. ಇನ್ನು ಐದನೆಯದಾಗಿ ಮುಖ್ಯಾಂಶಗಳನ್ನು ಪಟ್ಟಿ ಮಾಡಿ. ಓದುವಾಗ ಪ್ರಮುಖ ಅಂಶಗಳನ್ನು ಗುರುತು ಮಾಡಿಕೊಳ್ಳುವುದು ಅಥವಾ ಪ್ರತ್ಯೇಕ ನೋಟ್ಬುಕ್ಗಳಲ್ಲಿ ಪಟ್ಟಿ ಮಾಡಿಕೊಳ್ಳಿ. ಇದು ಕೊನೆಯ ಕ್ಷಣದ ತಯಾರಿಗೂ ನೆರವಾಗುತ್ತದೆ. ಸ್ನೇಹಿತರೆ, ಇನ್ನು ಆರನೇ ಅಂಶ ಏನೆಂದರೆ ಗುಂಪು ಚರ್ಚೆ ನಡೆಸಿ. ಓದಿನ ಆಸಕ್ತಿ ಇರುವ 4-6 ಗೆಳೆಯರೊಂದಿಗೆ ಸೇರಿ ಓದಿದ ಕಠಿಣ ವಿಷಯಗಳ ಬಗ್ಗೆ ಚರ್ಚೆ ಮಾಡುವುದರಿಂದ ವಿಷಯ ಬೇಗ ಅರ್ಥವಾಗುತ್ತದೆ. ಇನ್ನು 7ನೇ ಅಂಶ ಏನೆಂದರೆ ರಿವಿಷನ್ ಅತ್ಯಗತ್ಯ. ಮರೆವು ಮನುಷ್ಯನ ಸಹಜ ಗುಣ. ಹೀಗಾಗಿ ವಾರ ಪೂರ್ತಿ ಓದಿದ್ದನ್ನು ಭಾನುವಾರದಂದು ಕಡ್ಡಾಯವಾಗಿ ಪುನರಾವಲೋಕನ ಮಾಡಿ. ಇನ್ನು 8ನೇ ಅಂಶ, ತರಗತಿಗಳಿಗೆ ತಪ್ಪದೇ ಹಾಜರಾಗಿ. ಅತಿ ಅಗತ್ಯವಿದ್ದಾಗ ಹೊರತುಪಡಿಸಿ ಅನಗತ್ಯವಾಗಿ ಶಾಲೆ ಕಾಲೇಜುಗಳಿಗೆ ಗೈರಾಗಬೇಡಿ. ತರಗತಿಯಲ್ಲಿ ಪಾಠ ಕೇಳುವುದರಿಂದಲೇ ಅರ್ಧದಷ್ಟು ಅಧ್ಯಯನ ಮುಗಿದಂತೆ. ಇನ್ನು 9ನೇ ಸೂತ್ರ, ಮೊಬೈಲ್ ಟಿವಿಯ ಮಾಯೆಯಿಂದ ದೂರವಿರಿ. ನೀವು ಓದುವ ಕೊಠಡಿಯಲ್ಲಿ ಯಾವುದೇ ಕಾರಣಕ್ಕೂ ಮೊಬೈಲ್ ಫೋನ್ ಇಟ್ಟುಕೊಳ್ಳಬೇಡಿ. ಸಾಮಾಜಿಕ ಜಾಲತಾಣಗಳಿಂದ ಪರೀಕ್ಷೆ ಮುಗಿಯುವವರೆಗೂ ಅಂತರ ಕಾಯ್ದುಕೊಳ್ಳಿ. ಇನ್ನು 10ನೇ ಅಂಶ, ಕಷ್ಟಪಟ್ಟು ಅಲ್ಲ ಇಷ್ಟಪಟ್ಟು ಓದಿ. ಓದುವುದನ್ನು ಒಂದು ಹೊರೆ ಎಂದು ಭಾವಿಸದೆ ಹೊಸ ವಿಷಯ ಕಲಿಯುತ್ತಿದ್ದೇನೆ ಎಂಬ ಆಸಕ್ತಿಯಿಂದ ಇಷ್ಟಪಟ್ಟು ಅಧ್ಯಯನ ಮಾಡಿ. ಇನ್ನು 11ನೇ ಅಂಶ ಏನೆಂದರೆ ಅರ್ಥೈಸಿಕೊಂಡು ಓದುವುದು ಮುಖ್ಯ. ನಾವು ಎಷ್ಟು ಗಂಟೆಗಳ ಕಾಲ ಓದಿದೆವು ಎನ್ನುವುದಕ್ಕಿಂತ ಓದಿದ್ದನ್ನು ಎಷ್ಟು ಚೆನ್ನಾಗಿ ಅರ್ಥೈಸಿಕೊಂಡೆವು ಎಂಬುದು ಪರೀಕ್ಷೆಯಲ್ಲಿ ಬಹಳ ಮುಖ್ಯ. ಇನ್ನು 12ನೇ ಅಂಶ, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ. ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳು ಹಾಗೂ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಿಗದಿತ ಸಮಯದೊಳಗೆ ಬಿಡಿಸುವ ಅಭ್ಯಾಸ ಮಾಡಿಕೊಳ್ಳಿ. ಇನ್ನು 13ನೇ ಅಂಶ ಏನೆಂದರೆ ನಿದ್ದೆಗೆಟ್ಟು ಓದುವುದು ಬೇಡ. ಪರೀಕ್ಷೆ ಹತ್ತಿರ ಬರುತ್ತಿದೆ ಎಂದು ದೇಹಕ್ಕೆ ವಿಶ್ರಾಂತಿ ನೀಡದೆ ರಾತ್ರಿಯಿಡೀ ಓದುವುದು ತಪ್ಪು. ಕನಿಷ್ಠ 7ರಿಂದ 8 ಗಂಟೆಗಳ ನೆಮ್ಮದಿಯ ನಿದ್ದೆ ಮಿದುಳಿನ ಚುರುಕುತನಕ್ಕೆ ಅತ್ಯಗತ್ಯ. ಇನ್ನು 14ನೇ ಅಂಶ, ಪೌಷ್ಟಿಕ ಆಹಾರ ಸೇವನೆ. ಪರೀಕ್ಷಾ ಸಮಯದಲ್ಲಿ ಆರೋಗ್ಯದ ಕಡೆ ಗಮನವಿರಲಿ. ಜಂಕ್ ಫುಡ್ಗಳನ್ನು ತ್ಯಜಿಸಿ ಹಣ್ಣು ತರಕಾರಿ ಹಾಗೂ ಪೌಷ್ಟಿಕ ಆಹಾರವನ್ನು ಸೇವಿಸಿ. 15ನೇ ಅಂಶ ಏನೆಂದರೆ ಯೋಗ ಧ್ಯಾನ ರೂಢಿಸಿಕೊಳ್ಳಿ. ಸ್ವಸ್ಥ ದೇಹದಲ್ಲಿ ಸ್ವಸ್ಥ ಮನಸ್ಸಿರುತ್ತದೆ. ಪ್ರತಿದಿನ ಕನಿಷ್ಠ 20 ನಿಮಿಷ ಯೋಗ ಧ್ಯಾನ ಅಥವಾ ಲಘು ವ್ಯಾಯಾಮ ಮಾಡುವುದರಿಂದ ಒತ್ತಡ ನಿವಾರಣೆಯಾಗುತ್ತದೆ. ಇನ್ನು 16ನೇ ಅಂಶ ಏನೆಂದರೆ ಪಾಸಿಟಿವ್ ಥಿಂಕಿಂಗ್. ನನ್ನಿಂದ ಇದು ಸಾಧ್ಯ, ನಾನು ಉತ್ತಮ ಅಂಕ ಗಳಿಸುತ್ತೇನೆ ಎಂದು ಸದಾ ನಿಮಗೆ ನೀವೇ ಪ್ರೇರಣೆ ನೀಡಿಕೊಳ್ಳಿ. ಇನ್ನು 17ನೇ ಅಂಶ, ಪಠ್ಯ ಪುಸ್ತಕದ ವಿಷಯಗಳ ಬಗ್ಗೆ ಸ್ಪಷ್ಟತೆ. ನಿಮಗೆ ಒದಗಿರುವ ಪಠ್ಯ ಪುಸ್ತಕಗಳಲ್ಲಿರುವ ವಿಷಯ ವಸ್ತುವನ್ನು ಮೊದಲಿಗೆ ಸಂಪೂರ್ಣವಾಗಿ ಹಾಗೂ ಸ್ಪಷ್ಟವಾಗಿ ತಿಳಿದುಕೊಳ್ಳಿ. 18ನೇ ಅಂಶ ಏನೆಂದರೆ ಪಠ್ಯಪೂರಕ ಓದು ಮತ್ತು ಹವ್ಯಾಸ. ಬರೀ ಪಠ್ಯ ಪುಸ್ತಕವಷ್ಟೇ ಅಲ್ಲ, ದಿನಪತ್ರಿಕೆ ಓದುವುದು, ಹಾಡು ಕೇಳುವುದು, ಚಿತ್ರ ಬಿಡಿಸುವಂತಹ ಸೃಜನಾತ್ಮಕ ಹವ್ಯಾಸಗಳಿಗೆ ಸ್ವಲ್ಪ ಸಮಯ ಮೀಸಲಿಡಿ. ಇನ್ನು 19ನೇ ಅಂಶ ಏನೆಂದರೆ ಪರೀಕ್ಷಾ ಕೊಠಡಿಯಲ್ಲಿ ಶಾಂತವಾಗಿರಿ.
ಪರೀಕ್ಷೆ ಬರೆಯುವಾಗ ಗಾಬರಿ ಪಡಬೇಡಿ. ಗೊತ್ತಿರುವ ಪ್ರಶ್ನೆಗಳಿಗೆ ಮೊದಲು ಉತ್ತರಿಸಿ, ನಂತರ ಕಠಿಣ ಪ್ರಶ್ನೆಗಳತ್ತ ಗಮನಹರಿಸಿ. ಇನ್ನು ಕೊನೆಯದಾಗಿ ಪೋಷಕರಿಗೆ ಕಿವಿಮಾತು. ಪರೀಕ್ಷೆಯನ್ನು ಧೈರ್ಯವಾಗಿ ಎದುರಿಸಲು ಮಕ್ಕಳಿಗೆ ಬೆಂಬಲ ನೀಡಿ. ಯಾವುದೇ ಕಾರಣಕ್ಕೂ ನಿಮ್ಮ ಮಕ್ಕಳನ್ನು ಮತ್ತೊಬ್ಬರೊಂದಿಗೆ ಹೋಲಿಕೆ ಮಾಡಬೇಡಿ. ಅತಿಯಾದ ನಿರೀಕ್ಷೆ ಇಟ್ಟುಕೊಂಡು ಒತ್ತಡ ಹೇರಬೇಡಿ. ಪರೀಕ್ಷೆಯ ಅಂಕಗಳಷ್ಟೇ ಜೀವನವಲ್ಲ ಎಂಬುದನ್ನು ಪೋಷಕರು ಅರಿಯಬೇಕು. ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳುವುದಾದರೆ ಪರೀಕ್ಷೆಯಲ್ಲಿ ಯಶಸ್ಸು ಗಳಿಸುವುದು ಕೇವಲ ರಾತ್ರಿಯಿಡೀ ನಿದ್ದೆಗೆಟ್ಟು ಕಷ್ಟಪಟ್ಟು ಓದುವುದರಿಂದಲ್ಲ, ಬದಲಾಗಿ ನಿರಂತರ ಶಿಸ್ತು, ಏಕಾಗ್ರತೆ ಹಾಗೂ ಆರೋಗ್ಯಕರ ಜೀವನ ಶೈಲಿಯಿಂದ ಮಾತ್ರ ಸಾಧ್ಯ. ವಿದ್ಯಾರ್ಥಿಗಳು ಮೊಬೈಲ್ನಂತಹ ವ್ಯಾಮೋಹಗಳಿಂದ ದೂರವಿದ್ದು ಅಂದಿನ ಪಾಠವನ್ನು ಅಂದೇ ಓದಿ, ನಿಯಮಿತವಾಗಿ ಪುನರಾವಲೋಕನ ಮಾಡುವುದರ ಜೊತೆಗೆ ಪೌಷ್ಟಿಕ ಆಹಾರ ಹಾಗೂ ಸಾಕಷ್ಟು ನಿದ್ದೆಗೆ ಒತ್ತು ನೀಡಬೇಕು. ಅದೇ ರೀತಿ ಪೋಷಕರು ತಮ್ಮ ಮಕ್ಕಳನ್ನು ಇತರರೊಂದಿಗೆ ಹೋಲಿಸದೆ, ಅತಿಯಾದ ಅಂಕಗಳ ಒತ್ತಡ ಹೇರದೆ ಅವರ ಬೆನ್ನಿಗೆ ನಿಂತು ಪ್ರೋತ್ಸಾಹದಾಯಕ ವಾತಾವರಣ ನಿರ್ಮಿಸಿಕೊಟ್ಟರೆ ಯಾವುದೇ ಪರೀಕ್ಷೆಯನ್ನಾದರೂ ಮಕ್ಕಳು ಅತ್ಯಂತ ಸುಲಭವಾಗಿ ಮತ್ತು ಯಶಸ್ವಿಯಾಗಿ ಎದುರಿಸಬಹುದು. ಸ್ನೇಹಿತರೆ, ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.